ನಿನ್ನೆ ತಾನೇ ಅಮೆರಿಕದಲ್ಲಿ ಸೂಪರ್ ಬೌಲ್ ಸಂಡೇ ಇತ್ತು. ಸೂಪರ್ ಬೌಲ್ ಸಂಡೇಲಿ ಸೀಹಾಕ್ಸ್ ಮತ್ತೆ ಪೇಟ್ರಿಯಾಟ್ಸ್ ಆಡಿ ಸೀಹಾಕ್ಸ್ ಏನೋ ಗೆದ್ರು. ಏನಿದು ಸೂಪರ್ ಬೌಲ್ ಸಂಡೇ ಅಂದ್ರೆ, ಇಂಡಿಯಾದಲ್ಲಿ ಕ್ರಿಕೆಟ್ ಹೇಗೆ ಫೇಮಸ್ಸೋ ಹಾಗೆ ಅಮೆರಿಕದಲ್ಲೂ ಅಮೆರಿಕನ್ ಫುಟ್ಬಾಲ್ ತುಂಬಾನೇ ಫೇಮಸ್ಸು. ಇಂಡಿಯಾದಲ್ಲಿ IPL, ಅಮೆರಿಕದಲ್ಲಿ NFL. NFL ಅಂದ್ರೆ ನ್ಯಾಷನಲ್ ಫುಟ್ಬಾಲ್ ಲೀಗ್. ಸೂಪರ್ ಬೌಲ್ ಸಂಡೇ ಜಸ್ಟ್ ಸ್ಪೋರ್ಟಿಂಗ್ ಇವೆಂಟ್ ಅಲ್ಲ, ಇದೊಂದು ಟ್ರೆಡಿಷನಲ್, ಕಲ್ಚರಲ್, ನ್ಯಾಷನಲ್ ಸ್ಪೋರ್ಟಿಂಗ್ ಇವೆಂಟ್ ಅಂತ ಹೇಳ್ಬೋದು. ಈ NFL ಲೀಗಲ್ಲಿ 2 ಕಾನ್ಫರೆನ್ಸ್ಗಳಿದೆ, ಅಮೆರಿಕನ್ ಫುಟ್ಬಾಲ್ ಕಾನ್ಫರೆನ್ಸ್ ಮತ್ತು ನ್ಯಾಷನಲ್ ಫುಟ್ಬಾಲ್ ಕಾನ್ಫರೆನ್ಸ್ ಅಂತ. ಪ್ರತಿಯೊಂದು ಕಾನ್ಫರೆನ್ಸಲ್ಲೂ 16 ಟೀಮ್ಗಳಿರ್ತವೆ. ಈ ಟಾಪ್ 7 ಟೀಮ್ಸ್ ಪ್ಲೇ ಆಫ್ಸ್ ಆಡ್ತಾರೆ. ಒಂದೊಂದು ಕಾನ್ಫರೆನ್ಸಲ್ಲೂ ಒಬ್ಬೊಬ್ರು ಚಾಂಪಿಯನ್ ಆಗ್ತಾರೆ. ಈ ಇಬ್ರು ಚಾಂಪಿಯನ್ಸ್ ಮಧ್ಯೆ ಆಗುವಂಥ ಮ್ಯಾಚ್ ಸೂಪರ್ ಬೌಲ್. ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ. ನಾವು ಇಂಡಿಯಾದಲ್ಲಿ ಫುಟ್ಬಾಲ್ ಅಂದರೆ ಸಾಕರ್ ಫುಟ್ಬಾಲ್ ಅನ್ಕೋತೀವಿ, ಬಟ್ ಅಮೆರಿಕದಲ್ಲಿ ಫುಟ್ಬಾಲ್ ಅಂದರೆ ಕರೆಕ್ಟಾಗಿ ಹೇಳಬೇಕು, ಇದು ಸಾಕರ್ ಫುಟ್ಬಾಲೋ ಅಥವಾ ಅಮೆರಿಕನ್ ಫುಟ್ಬಾಲೋ ಅಂತ. ಈ ಅಮೆರಿಕದಲ್ಲಿ ಸಾಕರ್ ಫುಟ್ಬಾಲ್ ಕೂಡ ಫೇಮಸ್ಸು, ಹಾಗೇನೆ ಅಮೆರಿಕನ್ ಫುಟ್ಬಾಲ್ ಕೂಡ ಫೇಮಸ್ಸು. ನಿಮಗೆಲ್ಲ ಗೊತ್ತಿರೋ ಹಾಗೆ 2026 ಸಾಕರ್ ವರ್ಲ್ಡ್ ಕಪ್ ನಡೀತಿರೋದು ಅಮೆರಿಕದಲ್ಲಿ. ಇದು ಜಸ್ಟ್ 2 ಚಾಂಪಿಯನ್ಸ್ ಮಧ್ಯೆ ಆಗುವಂಥ ಫೈನಲ್ ಮ್ಯಾಚ್ ಅಷ್ಟೇ ಅಲ್ಲ, ಇದು ಬಿಯಾಂಡ್ ದಟ್. ಇದೊಂಥರ ಕಲ್ಚರಲ್ ನ್ಯಾಷನಲ್ ಸ್ಪೋರ್ಟಿಂಗ್ ಇವೆಂಟ್ ಥರ. ಸೂಪರ್ ಬೌಲ್ ಸಂಡೇನ ಅಮೆರಿಕದ 75 to 80% ಜನ ನೋಡ್ತಾರೆ. ಅಂದರೆ TRP ಮಾತ್ರ ಸ್ಕೈ ರಾಕೆಟಿಂಗ್. TRP ಚೆನ್ನಾಗಿರ್ಬೇಕಾದ್ರೆ ಏನಾಗುತ್ತೆ, ಎಲ್ಲ ಕಂಪ್ನಿಗಳು ಆ್ಯಡ್ಸ್ ಕೊಡೋಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಾರೆ. ಇಲ್ಲಿ 30 ಸೆಕೆಂಡ್ ಆ್ಯಡ್ ಕೊಡಬೇಕು ಅಂದರೆ ಮಿಲಿಯನ್ ಗಟ್ಟಲೆ ಕೊಡಬೇಕು. ಅಷ್ಟು ಜನ ನೋಡ್ತಾರೆ, ಅಷ್ಟು ಡಿಮ್ಯಾಂಡ್ ಇರುತ್ತೆ. ಆಮೇಲೆ ಜನಗಳು ಇದನ್ನು ಒಂದು ನ್ಯಾಷನಲ್ ಹಾಲಿಡೇ ಥರ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಫ್ರೆಂಡ್ಸು ಫ್ಯಾಮಿಲೀಸ್ನೆಲ್ಲ ಕರೆದು ಚಿಕನ್ ವಿಂಗ್ಸು ಪಿಜ್ಜಾ ತಿನ್ನೋದು ಒಂದು ವಾಡಿಕೆ. ಎಲ್ಲ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಗೇಮ್ ನೋಡಿಕೊಂಡು ಎಂಜಾಯ್ ಮಾಡ್ತಾರೆ. ಆ ಸ್ಪೋರ್ಟ್ಸ್ನ ಫಾಲೋ ಮಾಡ್ತಾರೋ ಅದ್ರ ಬಗ್ಗೆ ಗೊತ್ತೋ ಗೊತ್ತಿಲ್ವೋ ಅದು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ಸೂಪರ್ ಬೌಲ್ ಅಂದ ತಕ್ಷಣ ಆವತ್ತು ಎಲ್ಲರೂ ಸೇರಿಕೊಂಡು ವಾಚ್ ಪಾರ್ಟಿ ಮಾಡೋದಂತೂ ಒಂದು ವಾಡಿಕೆಯಲ್ಲಿ. ಈ ಗೇಮ್ ಏನೋ ಬಂದು 60 ಮಿನಿಟ್ಸ್ ಏನೋ ಗೇಮು, ಬಟ್ ಆ ಕಮರ್ಷಿಯಲ್ಸು, ಬ್ರೇಕ್ಸು, ಅದು ಇದು ಸೇರಿಕೊಂಡು 3 to 4 hours ಗೇಮ್ ಆಗಿಬಿಡುತ್ತೆ. ಹಾಫ್ ಟೈಮಲ್ಲಿ ಒಂದು ಸರ್ಪ್ರೈಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಪ್ರತಿ ವರ್ಷ ಈ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಈ ವರ್ಲ್ಡ್ನ ಟಾಪ್ ಮ್ಯೂಸಿಷಿಯನ್ಸ್ನ ಕರೆಸಿ ಇಲ್ಲೊಂದು ಸರ್ಪ್ರೈಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ಸರ್ಪ್ರೈಸ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಈ ಫೈನಲ್ಸ್ ನೋಡೋದಕ್ಕಿಂತ ಹೆಚ್ಚಾಗಿ ಈ ಪರ್ಫಾರ್ಮೆನ್ಸ್ ನೋಡೋಕ್ಕೆ ತುಂಬ ಕಾಯ್ತಾ ಇರ್ತಾರೆ. ಅದು ಒಂದು ಅಟ್ರಾಕ್ಷನ್. ಸೊ ಹೀಗೆ ಈ ಸೂಪರ್ ಬೌಲ್ ಸಂಡೇ ಅನ್ನೋದು ಜಸ್ಟ್ ಸ್ಪೋರ್ಟಿಂಗ್ ಇವೆಂಟ್ ಅಲ್ಲ, ಜಸ್ಟ್ ಫೈನಲ್ಸ್ ಆಡಿ ಹೋಗೋವಂಥದ್ದಲ್ಲ. ಇಲ್ಲಿ ಕಲ್ಚರಲ್ ಇಂಪಾರ್ಟೆನ್ಸ್ ಇದೆ, ಕಮರ್ಷಿಯಲ್ಸ್ ಇರುತ್ತೆ, ಪಾಪ್ ಪರ್ಫಾರ್ಮೆನ್ಸ್ ಇರುತ್ತೆ. ಇದೊಂಥರ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜು. ನೋಡಿ ಯಾವ ರೀತಿ ಇದೊಂದು ಸ್ಪೋರ್ಟ್ನ ಯಾವ ರೀತಿ ಅಡ್ವರ್ಟೈಸ್ ಮಾಡಿದ್ದಾರೆ. ಅಮೆರಿಕದಲ್ಲೇ ಥ್ರೂ ಔಟ್ 365 ಡೇಸು ಒಂದಲ್ಲ ಒಂದು ಸ್ಪೋರ್ಟ್ಸ್ ನಡೀತಾನೆ ಇರುತ್ತೆ. ಇಲ್ಲಿ 3 ಮೇಜರ್ ಸ್ಪೋರ್ಟ್ಸು ಯಾವುದು ಅಂದರೆ ಅಮೆರಿಕನ್ ಫುಟ್ಬಾಲು, ಬಾಸ್ಕೆಟ್ಬಾಲ್ ಮತ್ತು ಬೇಸ್ಬಾಲ್. 3 ಲೀಗ್ಗಳು ಥ್ರೂ ಔಟ್ ದ ಇಯರ್ ಇರುತ್ತೆ. ಎವ್ರಿ ವೀಕೆಂಡು ಯಾವ್ದಾರ ಒಂದು ಸ್ಪೋರ್ಟ್ಸ್ ಇರಲೇಬೇಕು. ಇಲ್ಲಿ ಸ್ಪೋರ್ಟ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ, ಅಷ್ಟು ಇಂಟ್ರೆಸ್ಟ್ ಇದೆ.